ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾಮ್ ಕೇಶವ್ ಪ್ರಸಾದ್. ವೀಕ್ಷಕರೇ, ನಾವು ಈ ಹಿಂದಿನ ಸಂಚಿಕೆಗಳಲ್ಲಿ ಚಿನ್ನ ಮತ್ತು ಇತರ ಕಮಾಡಿಟೀಸ್ ಬಲ್ಲಿ ಯಾವ ರೀತಿಯಲ್ಲಿ ಈ ಟೈಮ್ ಸೈಕಲ್ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಸಾಕಷ್ಟು ಉಪಯುಕ್ತದ ಮಾಹಿತಿಯನ್ನು ತಿಳಿದುಕೊಂಡಿದ್ದೀವಿ. ಈ ವಿಚಾರದಲ್ಲಿ ನಾವು ಇದು ಗ್ಲೋಬಲ್ ಪರ್ಸ್ಪೆಕ್ಟಿವ್ನಿಂದ ಯಾವ ರೀತಿ ವರ್ಕೌಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಅಂಶಗಳನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಕೌಟಿಲ್ಯ ಕ್ಯಾಪಿಟಲ್ನ ಸ್ಥಾಪಕರಾದ ಅಶೋಕ್ ದೇವಾನಂಪ್ರಿಯ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಅಶೋಕ್ ಸರ್. ಅಂದಹಾಗೆ ಈ ಹಿಂದಿನ ಸಂಚಿಕೆಯಲ್ಲಿ ತಾವು ಈ ಗೋಲ್ಡ್ ಸೈಕಲ್ ಬಗ್ಗೆ ಹೇಳಿದ್ರಿ, ಆಮೇಲೆ ಕಮ್ಯುನಿಟೀಸ್ ಬಗ್ಗೆ ಹೇಳಿದ್ರಿ ಸಾಕಷ್ಟು, ಅದು ಅಲ್ಯೂಮಿನಿಯಂ ಇರ್ಬೋದು ಅಥವಾ ಬೇರೆ ಅದರ್ ಕಮ್ಯುನಿಟಿ ಬಗ್ಗೆ. ಸೊ ಇದೆಲ್ಲವನ್ನು ತಾವು ನಮ್ಮ ಇಂಡಿಯನ್ ಪರ್ಸ್ಪೆಕ್ಟಿವ್ನಿಂದ ಹೇಳಿದ್ರಿ. ಸೊ ಇದು ಜಾಗತಿಕ ಒಂದು ಆಯಾಮದಿಂದ ನಾವು ನೋಡಿದ್ರೆ ಯಾವ ರೀತಿಯಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತೀರಾ ಅಂತ ಸರ್? ನಾವು ಫಸ್ಟು ನನ್ನ ಟೀಮ್ IIT ಮಡ್ರಾಸಲ್ಲಿದೆ. ಓಕೆ. ನನ್ನ ಕಂಪನಿ ಫೌಂಡರು ಅವನು PhD ಮಾಡಿದ್ದಾನೆ IIT ಮಡ್ರಾಸಲ್ಲಿ. ಓಕೆ. ಈಗ IIT ಮಡ್ರಾಸಲ್ಲಿ ಆತ ಅಡ್ಜೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾನೆ. ಸೊ ಈಸ್ ಆಲ್ಸೋ ದಿ CTO ಆಫ್ ಮೈ ಕಂಪನಿ. ಓಕೆ. ನನ್ನ ಯಾವುದೇ ಒಂದು ಹೊಸ ಐಡಿಯಾ ಕಾನ್ಸೆಪ್ಟ್ಸ್ ಆಗಲಿ ಆತ ಪ್ರೋಗ್ರಾಮ್ ಮಾಡಿ ವ್ಯಾಲಿಡೇಷನ್ ಮಾಡ್ತಾನೆ. ಇದು ನಮ್ಮ ದಿನಚರಿ. ಸೊ ನಾವಿಬ್ಬರು ಈ ಟೈಮ್ ಸೈಕಲ್ಸ್ ಅನ್ನೋ ಕಾನ್ಸೆಪ್ಟ್ ಮೇಲೆ ಕಳೆದ 7-8 ವರ್ಷದಿಂದ ವರ್ಕ್ ಮಾಡ್ತಾ ಇದ್ವಿ. ಸೊ ವಿ ಹ್ಯಾಡ್ ಎನಫ್ ಬ್ರೇಕ್ ಥ್ರೂಸ್ ಡ್ಯೂರಿಂಗ್ ಅವರ್ ಜರ್ನಿ. ಪ್ರತಿ 6 ತಿಂಗಳು ವರ್ಷಕ್ಕೆ ಏನೋ ಹೊಸದೊಂದು ವಿಷಯ ಗೊತ್ತಾಯಿತು. ಓ ಮೈ ಗಾಡ್, ಈ ಥರ ಇದೆಯಾ ಮಾರ್ಕೆಟು, ಗೊತ್ತೇ ಇರಲಿಲ್ಲ ಅಂತ. ಪ್ರತಿ 6 ತಿಂಗಳು ವರ್ಷಕ್ಕೆ ಇನ್ನೇನೋ ಹೊಸ ವಿಷಯ ಗೊತ್ತಾಯಿತು. ಸೊ ಹೋಗ್ತಾ 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 ನಮಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು. ಹೋಗ್ತಾ 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 ಈ ಇಂಡಿಯನ್ ಪ್ರಾಡಕ್ಟ್ ಬಿಲ್ಡ್ ಮಾಡಿದ್ವಿ. ಇಂಡಿಯಾ ಮಾರ್ಕೆಟಿಗೆ ಟೆಸ್ಟ್ ಕೂಡ ಮಾಡಿದ್ವಿ. ಕಳೆದ 12 ವರ್ಷ ಹಿಂದಕ್ಕೆ ಹೋಗಿ ವೆರಿಫೈ ಮಾಡಿದ್ವಿ. ಓಕೆ. ವೆರಿಫೈ ಅಂದರೆ ಹೆಂಗೆ? ಟೆಸ್ಟಿಂಗಲ್ಲಿ 2 ವಿಧ. ಒಂದು ಬ್ಯಾಕ್ ಟೆಸ್ಟಿಂಗು, ಇನ್ನೊಂದು ಫಾರ್ವರ್ಡ್ ಟೆಸ್ಟಿಂಗು. ಫಾರ್ವರ್ಡ್ ಟೆಸ್ಟಿಂಗ್ ಅಂದರೆ, ಬ್ಯಾಕ್ ಟೆಸ್ಟಿಂಗ್ ಅಂದರೆ 2 ವರ್ಷಕ್ಕೆ ಹಿಂದಕ್ಕೆ ಹೋಗ್ಬಿಟ್ಟು ನಾನು ಅಕಸ್ಮಾತ್ ಇನ್ಫೋಸಿಸಲ್ಲಿ 1 ಲಕ್ಷ ಹಾಕಿದರೆ ಇವತ್ತು ಡಬಲ್ ಆಗ್ತಾಯಿತ್ತು ಅನ್ನೋದು ಬ್ಯಾಕ್ ಟೆಸ್ಟ್. ಫಾರ್ವರ್ಡ್ ಟೆಸ್ಟಿಂಗ್ ಅಂದರೆ ಬರೋ ಸೋಮವಾರ ಇನ್ಫೋಸಿಸ್ ತಗೋ, 2 ತಿಂಗಳಾದಮೇಲೆ ಮಾರು, 3 ತಿಂಗಳಾದಮೇಲೆ ಅದು ವರ್ಕ್ ಆಯ್ತಾ ಇಲ್ವೋ ಚೆಕ್ ಮಾಡ್ತೀವಿ. ವರ್ಕ್ ಆಗಿದ್ದರೆ ಗೆದ್ವಿ, ಇಲ್ಲ ಅಂದರೆ ಸೋತ್ವಿ. ಅದು ಫಾರ್ವರ್ಡ್ ಟೆಸ್ಟಿಂಗ್. ಓಕೆ. ಈ ಥರ ಫಾರ್ವರ್ಡ್ ಟೆಸ್ಟಿಂಗು 12 ವರ್ಷ ಇಂಡಿಯನ್ ಮಾರ್ಕೆಟಿಗೆ ನಾವು ಮಾಡಿದ್ವಿ. 12 ವರ್ಷ ಹೆಂಗೆ ಮಾಡ್ತೀರಾ? ಹೆಂಗೆ ಹಿಂದಕ್ಕೆ ಹೋದ್ರಿ ಅಂದರೆ, ನಾವು 2025ಇಂದ 2013ವರೆಗೂ ಹಿಂದಕ್ಕೆ ಹೋದ್ವಿ. 2013ಇಂದ 2025ವರೆಗೂ ಅಲ್ಲಿ ಏನು ಡೇಟಾ ಇತ್ತೋ, ಶೇರ್ ಬಜಾರ್ ಡೇಟಾ, ಅದೆಲ್ಲ ಡಿಲೀಟ್ ಮಾಡಿಬಿಟ್ವಿ. ಡೇಟಾ ಬೇಸ್ಗೆ ಇವತ್ತು ಟುಡೇ ಈಸ್ 2013. 2013ಇಂದ ಮತ್ತೆ 10 ವರ್ಷ ಹಿಂದಕ್ಕೆ ಹೋದ್ವಿ. ಓಕೆ. ಅಂದರೆ 2003 ಅಂದ್ಕೊಳ್ಳಿ. 2003ವರೆಗೂ ಹಿಂದಕ್ಕೆ ಹೋದ್ವಿ. 2003ಇಂದ 2013 ಡೇಟಾ, 10 ವರ್ಷದ ಡೇಟಾನ ಅನಲೈಸ್ ಮಾಡಿದ್ವಿ. ಹೆಂಗೆ ಅನಲೈಸ್ ಮಾಡಿದ್ವಿ ಅಂದರೆ, ಒಂದು ಸ್ಟಾಕು ಯಾವಾಗ ಟಾಪ್ ಮಾಡ್ತು, ಯಾವಾಗ ಬಾಟಮ್ ಮಾಡ್ತು, ಪ್ರತಿ ತಿಂಗಳು ಹೈ ಏನು, ಪ್ರತಿ ತಿಂಗಳು ಲೋ ಏನು, ಎಲ್ಲ ಸ್ಟಡಿ ಮಾಡ್ಕೊಂಡು ಹೋದ್ವಿ. ಪ್ಯಾಟ್ರನ್ ಎಲ್ಲ ಸ್ಟಡಿ ಮಾಡಿ ಎಲ್ಲ ಪ್ಯಾಟ್ರನ್ಗಳನ್ನ ಒಂದು AI ತುಂಬಿಸಿದ್ವಿ. ಓಕೆ. ಆಮೇಲೆ ಆ ಎಲ್ಲ ಡೇಟಾ ಇಟ್ಕೊಂಡು ವಿ ಸ್ಟಾರ್ಟೆಡ್ ಪ್ರೆಡಿಕ್ಟಿಂಗ್. ಆ 2003ಇಂದ 2013ವರೆಗೂ ಡೇಟಾನ ತೊಗೊಂಡು 2014 ಪ್ರೆಡಿಕ್ಟ್ ಮಾಡಿದ್ವಿ. 2014 ಪ್ರೆಡಿಕ್ಟ್ ಮಾಡಾದ್ಮೇಲೆ 2014 ಹೆಂಗೋ ಆಗಿದೆ ಅಲ್ವಾ, ನಾವು ಪ್ರೆಡಿಕ್ಟ್ ಮಾಡಿದ್ದಕ್ಕೂ ಪ್ರಪಂಚದಲ್ಲಿ ನಿಜವಾಗ್ಲೂ ನಡೆದಿದ್ದಕ್ಕೂ ಸೇಮ್ ಇದೆಯಾ ಅಂತ ಚೆಕ್ ಮಾಡಿದ್ವಿ. ಸೇಮ್ ಇದ್ದರೆ ಪಾಸ್, ಇಲ್ಲ ಅಂದರೆ ಫೇಲ್. ಮತ್ತು 2015 ಹೆಂಗೆ ಮಾಡಬೇಕು? 2014ರಿಂದ 2004 ಆ 10 ವರ್ಷ ಡೇಟಾ ತೊಗೊಂಡು ಮತ್ತೆ 2015 ಪ್ರೆಡಿಕ್ಟ್ ಮಾಡಿದ್ವಿ. ಪ್ರೆಡಿಕ್ಟ್ ಮಾಡಿ ನಾವು ಪ್ರೆಡಿಕ್ಟ್ ಮಾಡಿದ್ದು ಏನಾಯಿತು, ನಾವು ನೇಚರ್ ರಿಯಲಾಗಿ ನಡೆದಿದ್ದೇನು ಕಂಪೇರ್ ಮಾಡಿದ್ವಿ. ಹಾಗೆ ಮಾರ್ಕ್ ಹಾಕ್ಕೊಂಡು ಹೋದ್ವಿ. 60% ವಿನ್ ರೇಟ್ ಬಂತು. 60% ವಿನ್ ರೇಟ್ ಅಂದರೆ ಪ್ರತಿ 100 ಪ್ರೆಡಿಕ್ಷನಲ್ಲಿ ನಾವು 60 ಸರಿ ಗೆದ್ವಿ. ಫ್ಯಾಂಟಾಸ್ಟಿಕ್. ಆ್ಯಂಡ್ ವಿ ಬಿಲ್ಟ್ ಎ ಬ್ಯೂಟಿಫುಲ್ ಕಾನ್ಸೆಪ್ಟ್ ಔಟ್ ಆಫ್ ಇಟ್. ಆ ಸಿಸ್ಟಮ್ಗೆ ಒಂದು ಒಳ್ಳೆ ಹೆಸರು ಕೊಟ್ವಿ, ಟೈಮ್ ಕ್ವಾಂಟ್ ಪೋರ್ಟ್ಫೋಲಿಯೋ, ಟೈಮ್ ಕ್ವಾಂಟ್ ರೆಸೊನೆನ್ಸ್ ಪೋರ್ಟ್ಫೋಲಿಯೋ ಸಿಸ್ಟಮ್ ಅಂತ ಅದಕ್ಕೊಂದು ಹೆಸರು ಕೊಟ್ವಿ. ಓಕೆ. ಎಲ್ಲ ಆದಮೇಲೆ ಒಂದಿನ, ಹೌದು ಸೈಕಲ್ಸ್ ಇಂಡಿಯಾಲಿ ವರ್ಕ್ ಆದರೆ ಬೇರೆ ದೇಶದಲ್ಲಿ ಯಾಕೆ ವರ್ಕ್ ಆಗಬಾರ್ದು? ವರ್ಕ್ ಆಗ್ಬೋದು, ಯಾಕೆ ವರ್ಕ್ ಆಗಬಾರ್ದು? ಅವರು ಮನುಷ್ಯರೇ ತಾನೆ. ಈಗ ನಮಗೆ ದೀಪಾವಳಿ, ಗಣೇಶ ಹಬ್ಬ, ಸಂಕ್ರಾಂತಿ ಇದ್ದಂಗೆ ಅವನಿಗೆ ಕ್ರಿಸ್ಮಸ್ಸು. ಇವಾಗ ಅಮೇರಿಕಾಗೆ ಹೋದರೆ ಕ್ರಿಸ್ಮಸ್ಸು, ಥ್ಯಾಂಕ್ಸ್ ಗಿವಿಂಗ್, ಅಮೇರಿಕನ್ ಇಂಡಿಪೆಂಡೆನ್ಸ್ ಡೇ ಇರುತ್ತೆ. ನೀವು ಅದೇ ಮಿಡ್ಲ್ ಈಸ್ಟ್ಗೆ ಹೋದರೆ ರಂಜಾನು, ಬಕ್ರೀದ್ ಅವ್ರಿಗಿರುತ್ತೆ. ಎವ್ರಿಬಡಿ ಈಸ್ ಇನ್ ದೇರ್ ಓನ್ ಸೈಕಲ್ಸ್, ಎವ್ರಿಬಡಿ ಈಸ್ ಇನ್ ದೇರ್ ಓನ್ ರಿಪೀಟಬಲ್ ಸ್ಟೋರೀಸ್, ದೇರ್ ಓನ್ ಫೆಸ್ಟಿವಲ್ಸ್. ಅವ್ರವ್ರ ಹಬ್ಬ ಅವ್ರದ್ದು, ಅವ್ರವ್ರ ಸೈಕಲ್ ಅವ್ರದ್ದು.
ಹೆಸರು ಬೇರೆ ಬೇರೆ ಇರುತ್ತೆ. ಹಾಂ ಅಷ್ಟೇ, ಕಾರಣ ಬೇಕಷ್ಟೇ. ಅಲ್ಟಿಮೇಟ್ಲಿ ಏನಾಗಬೇಕು, ಕನ್ಸಂಪ್ಷನ್ ಆಗಬೇಕು. ಕರೆಕ್ಟ್. ಕರೆಕ್ಟ್. ಏನೇ ಆದರೂ ಏನು ಕೊನೆಗೆ ಔಟ್ಕಮ್ ಏನು, ಕನ್ಸಂಪ್ಷನ್ನೇ. ಕರೆಕ್ಟ್. ಹಬ್ಬದ ದಿನ ಏನಾಗತ್ತೆ, ಹಣ್ಣು ತೊಗೊಂಡು ಬಾ, ತಿಂಡಿ ತೊಗೊಂಡು ಬಾ, ಸ್ವೀಟ್ ತೊಗೊಂಡು ಬಾ, ವಾಟ್ ಈಸ್ ದ್ಯಾಟ್? ಕನ್ಸಂಪ್ಷನ್. ಈ ಕನ್ಸಂಪ್ಷನ್ ಪ್ರಪಂಚದಾದ್ಯಂತ ಆಗಲೇಬೇಕಲ್ಲ. ಬಟ್ ನಾವು ದೀಪಾವಳಿ ದಸರಾಗೆ ಮಾಡ್ತೇವೆ, ಅವ್ನು ಬೇರೆ ಹಬ್ಬಕ್ಕೆ ಮಾಡ್ತಾನೆ. ಸೊ ಅದನ್ನ ಅಂದ ತಕ್ಷಣ ವಿ ವೆಂಟ್ ಬ್ಯಾಕ್ ಇನ್ ಟೈಮ್. ಸೊ ದೆನ್ ವಿ ಸ್ಟಾರ್ಟೆಡ್ ಸ್ಟಡಿಂಗ್ ಅಮೆರಿಕನ್ ಮಾರ್ಕೆಟ್ಸ್. S&P 500 ಅಂತ ಅಮೆರಿಕಲ್ಲಿ ಒಂದು ಇಂಡೆಕ್ಸ್ ಇದೆ. ಅಮೆರಿಕಲ್ಲಿರೋ ಟಾಪ್ 500 ಕಂಪ್ನೀಸ್ ಅದೊಂದು ಇಂಡೆಕ್ಸ್. S&P 500ಗೆ ಸೂಪರ್ ಇಂಪೋಸ್ ಮಾಡಿದ್ವಿ ಡೇಟಾನ. ಅಮೇರಿಕಾದ ಲಾಸ್ಟ್ 25 ವರ್ಷ ಅಲ್ಲ, ಅದಕ್ಕೆ ಮತ್ತೆ 10 ವರ್ಷ, 35 ವರ್ಷ ಡೇಟಾ ಸಿಕ್ತು. ಹೆಂಗೆ ಸರ್ ಈ 35 ವರ್ಷಗಳ ಡೇಟಾವನ್ನು ದೊಡ್ಡ ಮೈನಿಂಗ್ ಆಗಿರಬೇಕಾಗಿದೆ. 35 ವರ್ಷ ಡೇಟಾ ತೊಗೊಂಡು 1990ದಿಂದ 2000ವರೆಗೂ ಡೇಟಾ ತೊಗೊಂಡ್ವಿ. ಡೇಟಾ ತೊಗೊಂಡು ಪ್ರಿಡಿಕ್ಟ್ ಮಾಡೋಕ್ಕೆ ಶುರು ಮಾಡಿದ್ವಿ. 25 ವರ್ಷ ಪ್ರಿಡಿಕ್ಟ್ ಮಾಡಿದ್ವಿ ಅಮೇರಿಕಾಗೆ ನಾವು. ಪ್ರಿಡಿಕ್ಟ್ ಮಾಡಿ 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 ಸುಮಾರು 6,000 6,500 ಆಪ್ಷನ್ಸ್, 6,000 ಟ್ರೇಡ್ಸ್ ಮಾಡಿದ್ವಿ. ಅಲ್ಲೂ 58% 60% ವಿನ್ ರೇಟ್ ಬಂತು. ವಿ ಗಾಟ್ ಮೈಂಡ್ ಬ್ಲೋಯಿಂಗ್ ಔಟ್ಪುಟ್. ಸೊ S&P 500 ಪಾಸ್. ನೆಕ್ಸ್ಟು ವಿ ವೆಂಟ್ ಟು ಯುರೋಪಲ್ಲಿ ಒಂದು ಇಂಡೆಕ್ಸ್ ಇದೆ, ಸ್ಟಾಕ್ 600 ಅಂತ. ಯುರೋಪ್ನ ಸುಮಾರು 18 ದೇಶಗಳ 600 ಕಂಪನಿಗಳು. ಓಕೆ. ಅದರಲ್ಲಿ ಎಲ್ಲ ಬರ್ತಾವೆ ನಿಮಗೆ. ಮರ್ಸಿಡೀಸ್ ಬೆನ್ಸ್ ಬರುತ್ತೆ, ಫೆರಾರಿ ಬರುತ್ತೆ. ಓಕೆ, ಟಾಪ್ ಜರ್ಮನ್ ಕಂಪನೀಸ್. ನಾನು ಹಿಂದೆ ವರ್ಕ್ ಮಾಡಿದ ಕಂಪ್ನಿ SAP, ಎಲ್ಲ ಟಾಪ್ ಕಂಪನೀಸ್ ಅಕ್ರಾಸ್ ಯುರೋಪ್ ಬಂದ್ಬಿಡುತ್ತೆ. ಅದ್ರ ಮೇಲೆ ವೆರಿಫೈ ಮಾಡಿದ್ವಿ ಎಲ್ಲ ಸೈಕಲ್. ಅದೂ ಅವ್ರದ್ದೇ ಆದ ಇನ್ನೊಂದು ಸೈಕಲಲ್ಲಿ ಇದ್ದಾವೆ. ಸೇಮ್ ಮಾಡಿದ್ವಿ. 2000ದಿಂದ 1990ರಿಂದ 2000ವರೆಗೂ ಡೇಟಾ ತೊಗೊಂಡು ಫ್ಯೂಚರ್ 25 ವರ್ಷ ಫಾರ್ವರ್ಡ್ ಪ್ರಿಡಿಕ್ಷನ್ ಮಾಡ್ಕೊಂಡು ಬಂದ್ವಿ. ಅಲ್ಲೂ ಸೂಪರ್ ಹಿಟ್ ಆಯಿತು. ಮತ್ತು ಮೊನ್ನೆ ಲಾಸ್ಟ್ ಮಂತಲ್ಲಿ FTSE 350 ಅಂತ UK ಮಾರ್ಕೆಟ್ ಡೇಟಾ ಇದೆ. FTSE 350 ಅಮೆರಿಕ UK ಅಲ್ಲಿರೋ ಟಾಪ್ 350 ಕಂಪನಿ. ಆ ಡೇಟಾ ಸೂಪರ್ ಇಂಪ್ರೆಸ್ ಮಾಡಿದ್ವಿ. ಅದು ಇದು ಎರಡಕ್ಕಿಂತ ಹೆಚ್ಚಿಗೆ ದುಡ್ಡು ಕೊಡ್ತು UKಗೆ. ಈಗ ನೆಕ್ಸ್ಟ್ ನಮಗೆ ಪೆಂಡಿಂಗ್ ಇರೋದು ಹಾಂಗ್ಕಾಂಗ್ ಮತ್ತು ಜಪಾನ್. 2 ದೇಶ ನಾವು ಮಾಡಬೇಕು. ನಾವು ಕ್ರಿಪ್ಟೋನ್ ವೆರಿಫೈ ಮಾಡಿದ್ವಿ. ಕಳೆದ 9 ವರ್ಷದಲ್ಲಿ ಕ್ರಿಪ್ಟೋ 31% CAGR ಕೊಡ್ತು ನಮಗೆ. ಕಮಾಡಿಟಿ 4x, ಇದೆರಡೇ ನಾನು ಕ್ರಾಸ್ ವೆರಿಫೈ ಮಾಡಬೇಕಾಗಿರೋದು ಸಿಸ್ಟಮ್ ಪರ್ಸ್ಪೆಕ್ಟಿವ್ ವಿತ್ ಸ್ಟಾಪ್ ಲಾಸ್. ಕಮಾಡಿಟಿಲಿ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ ಸೈಕಲ್ಸ್ ಇದೆ ಅಂತ. ಬಟ್ ಈ ಪೋರ್ಟ್ಫೋಲಿಯೋ ಮಾಡಲಲ್ಲಿ ಚೆಕ್ ಮಾಡಬೇಕಿನ್ನ ಡೇಟಾ ತೊಗೋಬೇಕು. 25-30 ವರ್ಷದ ಡೇಟಾ ತೊಗೊಂಡು ಮಾಡಿದ್ರೆ ಡೆಫಿನೆಟ್ಲಿ ಅಲ್ಲೂ ವರ್ಕ್ ಆಗುತ್ತೆ. ಸೊ ಒಂದು ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ ಅಲ್ಲಿಗೆ. ಕಂಪ್ಲೀಟ್ ಆಗುತ್ತೆ. ಈಗ ನಾನು ನಿಮಗೆ ಹೇಳ್ದಂಗೆ ನಾನು ದುಬೈಯಲ್ಲಿ ಕಂಪನಿ ಮಾಡಿದ್ದೀನಿ. ದುಬೈಯಲ್ಲಿ ನಾವು ಅಲ್ಟ್ರಾ HNI ಕ್ಲೈಂಟು ಫ್ಯಾಮಿಲಿ ಆಫೀಸರ್ಸ್ ಜೊತೆ ಒಡನಾಟಕ್ಕೆ ಕಾಯ್ತಾ ಇದ್ದೀವಿ. ಸೊ ಅಕಸ್ಮಾತ್ ನೀವೊಬ್ಬರು ಕ್ಲೈಂಟ್ ಆಗಿದ್ದರೆ, ನೀವು ನನಗೆ $1 million ಹಣ ಕೊಟ್ಟರೆ, ಫಾರ್ ಎಕ್ಸಾಂಪಲ್ ನೀವು ಒಂದು ಕೋಟಿ ದುಡ್ಡು ಕೊಟ್ಟರೆ ಅಂತ ಇಟ್ಕೊಳ್ಳಿ, ನಿಮ್ಮ ಹಣನ 100 ಕಂಪ್ನಿಲಿ ಹಾಕ್ತೀನಿ. ಓಕೆ. ಅಂದರೆ 20 ಅಮೆರಿಕ ಕಂಪನಿ, 20 ಯುರೋಪು, 20 UK, 20 ಜಪಾನ್, 20 ಹಾಂಗ್ಕಾಂಗ್. ಸೊ 1% ಹೂಡಿಕೆ ಒಂದು ವೈವಿಧ್ಯಮಯ ಆಗುತ್ತೆ. 100 ಕಂಪ್ನಿ 1% ಹಾಕ್ತೀನಿ, 20% ಸ್ಟಾಪ್ ಲಾಸ್. ಓಕೆ. 100 ಸಪೋಸ್ ಒಂದು ಕಂಪ್ನಿಗೆ 1 ಲಕ್ಷ ಹಾಕಿದ್ರೆ 20% ಸ್ಟಾಪ್ ಲಾಸ್, 20,000 ಹೋಯ್ತು. 0.2% ಆಫ್ ದಿ ಸೈಜ್ ಆಫ್ ದಿ ಟೋಟಲ್ ಪೋರ್ಟ್ಫೋಲಿಯೋ. ಈ ಥರ ಪ್ರತಿ ಮಂತ್ ರೊಟೇಟ್ ಮಾಡ್ಕೊಂಡು ಹೋಗುವಂಥ ಮಾಡೆಲ್ ಡಿಸೈನ್ ಮಾಡಿದ್ದೀವಿ. ಸೊ ಸೈಕಲ್ಸ್ ಆರ್ ವರ್ಕಿಂಗ್ ಫಾರ್ ವರ್ಲ್ಡ್ ಮಾರ್ಕೆಟ್ಸ್ ಆ್ಯಂಡ್ ಸೈಕಲ್ಸ್ ವಿಲ್ ವರ್ಕ್ ಫಾರ್ ಎವರ್ ಬಿಕಾಸ್ ಹ್ಯೂಮನ್ಸ್ ಆರ್ ಲೈಕ್ ದ್ಯಾಟ್. ಹ್ಯೂಮನ್ಸ್ ಆರ್ ಡಿಸೈನ್ ಲೈಕ್ ದ್ಯಾಟ್. ನಿಮ್ಗೆ ಹೇಳಿದ್ನಲ್ಲ, ದೇವ್ರು ಒಂದು ಸೈಕಲ್ ಕೊಟ್ಟ, ಮನುಷ್ಯರು ಸೈಕಲ್ ಕ್ರಿಯೇಟ್ ಮಾಡ್ಕೊಂಡ್ರು. ದೇವ್ರು ಏನಕ್ಕೆ ಕೊಟ್ಟ, ಒಂದು ನೇಚರ್ ಅಂತ ಕ್ರಿಯೇಟ್ ಮಾಡ್ದ, ಅದ್ರ ಸುತ್ತ ಒಂದಷ್ಟು ಆರ್ಡರ್ ಕ್ರಿಯೇಟ್ ಮಾಡ್ದ. ಮನುಷ್ಯರು ಅವರ ಜೀವನ, ಅವರ ಕೆಲಸ, ಅವರ ಕಸುಬನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿಕ್ಕೆ ಪ್ರಾಸೆಸ್ಗಳು ಇಂಟ್ರೊಡ್ಯೂಸ್ ಮಾಡೋದು. ಪ್ರಾಸೆಸ್ ಅಂದರೆ ಏನು? ಎನಿಥಿಂಗ್ ದಟ್ ರಿಪೀಟ್ಸ್. ವಾಟ್ ಈಸ್ ಅ ಸೈಕಲ್? ಎನಿಥಿಂಗ್ ದಟ್ ರಿಪೀಟ್ಸ್. ಹಾಗಾಗಿ ಈ ರಿಪೀಟೇಬಲ್ ಬಿಹೇವಿಯರ್ ವರ್ಲ್ಡ್ ವೈಡ್ ನಮಗೆ ಕಾಣಿಸ್ತು. ಫ್ಯಾಂಟಾಸ್ಟಿಕ್. ಸೊ ಇನ್ನೊಂದು ತಾವು ಬಹಳ ಇಂಟ್ರೆಸ್ಟಿಂಗ್ ಹೇಳಿದ್ರಿ, ಈ ಸೈಕಲ್ ಕ್ರಿಯೇಟ್ ಆಗೋದ್ರಲ್ಲಿ ಕನ್ಸಂಪ್ಷನ್ ಬಹಳ ಮೇಜರ್ ಪಾರ್ಟ್ ವಹಿಸುತ್ತೆ ಅಂತ ತಾವು ಹೇಳಿದ್ರಿ. ಸೊ ಇವಾಗ ತಾವೀಗ ಇಂಡಿಯನ್ ಮತ್ತು ಗ್ಲೋಬಲ್ ಎರಡೂ ಕೂಡ ಅವಲೋಕನ ಮಾಡಿದಿರಿ. ಈ ಕನ್ಸಂಪ್ಷನ್ ವೈಸ್ ನಿಮಗೆ ಜಾಸ್ತಿ ಎಲ್ಲಿ ಅಂತ ಕಂಡು ಬಂತು ಅಂತ ಹೇಳ್ಬೋದಾ ಅಂತ? ನಾನು ಡೇಟಾ ಪರವಾಗಿ ನೋಡಿದಾಗ UK ಮಾರ್ಕೆಟ್ಗೆ ಹೈಯೆಸ್ಟ್ CAGR. UK ಹೈಯೆಸ್ಟ್ ಕೊಡ್ತು. UK ಹೈಯೆಸ್ಟ್ ಕೊಡ್ತು. UK ಆದಮೇಲೆ ಇಂಡಿಯಾ ಆದಮೇಲೆ ಅಮೆರಿಕ ಆದಮೇಲೆ ಯುರೋಪ್. ಓಕೆ. ಎಸ್, ಕರೆಕ್ಟ್. ಅಂದರೆ ತಾವು ಇನ್ನೊಂದು ಮಾತು ಹೇಳಿದ್ರಿ, ಈಗ 1 ಕೋಟಿ ಕೊಟ್ಟೆ ಎಲ್ಲ ಒಂದು 4-5 ಕಡೆ ಕಂಪನಿಗಳಲ್ಲಿ ತಾವು ಕರೆಕ್ಟ್ ಇನ್ವೆಸ್ಟ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತೀರಿ ಅಂತ. ಸೊ ಇದರಿಂದಾಗಿ ಏನು ಅನುಕೂಲ ಆಗುತ್ತೆ ಅಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದಾ ಅಂತ? ತುಂಬ ಈಸಿ. ಈಗ ನೀವು ನೋಬಡಿ ಈಸ್ ಇಂಟೆಲಿಜೆಂಟ್. ಎಂಥ ಬುದ್ಧಿವಂತ ಆದರೂ ಒಂದಿನ ಡಕ್ಕೌಂಟ್ ಆಗ್ತಾನೆ. ಕರೆಕ್ಟ್.
ಏನು ವಿರಾಟ್ ಕೊಹ್ಲಿ ಅಂದ ಮಾತ್ರಕ್ಕೆ ಪ್ರತಿದಿನ ಸೆಂಚುರಿ ಹೊಡಿತಾನ, ಪ್ರತಿದಿನ 50 ಹೊಡಿತಾನೆ? ಇಲ್ಲ ತಾನೆ. ಇಲ್ಲ. ಯಾವತ್ತೊಂದಿನ ಡಕೌಟ್ ಆಗ್ತಾನೆ, ಒಂದಿನ 10 ರನ್ಗೆ ಔಟ್ ಆಗ್ತಾನೆ, ಒಂದಿನ 20 ರನ್ನು, ಒಂದಿನ 100 ಹೊಡಿತಾನೆ. ಆವ್ರೇಜ್ ಮಾಡ್ರೆ 50 ಬರಬೇಕು. ಸೇಮ್ ಥಿಂಗ್ ನಾವು 100 ಕಂಪ್ನಿಲಿ ಹಣ ಹಾಕ್ತೀವಿ, 5 ದೇಶದ 100 ಕಂಪ್ನಿಲಿ, ಒಂದೊಂದು ದೇಶಕ್ಕೆ 20%. ಏನು ಬೇಡ, ಈ ವರ್ಷ ಕಳೆದ 12 ತಿಂಗಳಲ್ಲಿ ಇಂಡಿಯನ್ ಮಾರ್ಕೆಟ್ ಡ್ರೈ ಇದೆ. ಇಂಡಿಯನ್ ಮಾರ್ಕೆಟಲ್ಲಿ ನನ್ನ ಸೈಕಲ್ಸ್ ದುಡ್ಡೇ ಕೊಟ್ಟಿಲ್ಲ. ಮೈ ರಿಟರ್ನ್ ಇಸ್ 0. ಇವನ್ ಫಿಕ್ಸೆಡ್ ಡೆಪಾಸಿಟ್ ಜಾಸ್ತಿ ಕೊಡ್ತಾ ಕೊಡ್ತು. ಬಟ್ ಅದೇ US ಮಾರ್ಕೆಟಲ್ಲಿ 56% ಮಾಡಿದೆ ಮಾಡಲು. ಸೊ ಇಲ್ಲಿ ಕಳೆದು ಹೋಗಿದ್ದು ಅಲ್ಲೇ ಸಿಗುತ್ತೆ. ಹಾಂ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಇಸ್, ನೀವು ಸಮಯ ಅನ್ನೋದು ಕೊಡಬೇಕು. ಎಲ್ಲ ಟೈಮು ಸೆಂಚುರಿ ಬರಲ್ಲ, ಕೆಲವೊಮ್ಮೆ ಔಟ್ ಆಗ್ತೀರಾ, ಡಕೌಟ್ ಆಗ್ತೀರಾ, ಕೆಲವೊಮ್ಮೆ ರನ್ಸೇ ಬರಲ್ಲ, ಡ್ರಾಟ್ ಬರುತ್ತೆ. ಪೇಷನ್ಸಿಂದ ಕಾಯಬೇಕು. ಕೆಲವೊಮ್ಮೆ ಈಗ ನೋಡಿ, ಲಾಸ್ಟ್ 1 ವರ್ಷದಲ್ಲಿ ಸೈಕಲ್ಸ್ 0, ಹಿಂದಿನ ವರ್ಷ 60% ಕೊಡ್ತು. ದ ಸೇಮ್ ಸೈಕಲ್ಸು ಮುಂದಿನ ವರ್ಷ 60% ಪ್ರಾಫಿಟ್ ಕೊಡ್ತು. ಸೊ ಇಟ್ಸ್ ಮೈಂಡ್ ಬ್ಲೋಯಿಂಗ್ ನಂಬರ್ಸ್. ಸೊ ಆ ಪೇಷನ್ಸಿಂದ ಫಾಲೋ ಮಾಡ್ತಾ ಇದ್ರೇ ಅದು ರೆಸ್ಪಾಂಡ್ ಮಾಡೋದು. ಒಂದು ಸಿಸ್ಟಮ್ ಅಲ್ವಾ, ಹಿಂಗೆ ಮಾಡಬೇಕು. ಒಂದು ವ್ಯಾಪಾರ ಇದ್ದಂಗೆ, ಒಂದು ಅಂಗಡಿ ಇದ್ದಂಗೆ. ನೀವೇನು ಮಾಡ್ತೀರಾ, ಇಲ್ಲಿ ಪ್ರತಿದಿನ ಬರ್ತೀರಾ, ಒಂದಷ್ಟು ಕೆಲಸಗಳು, ದೈನಂದಿನ ಚಟುವಟಿಕೆಗಳಿರುತ್ತೆ, ಅದು ಮುಗಿಸ್ಕೊಳ್ತೀರಾ, ಒಂದಷ್ಟು ಶೂಟಿಂಗ್ ಮಾಡ್ತೀರಾ, ಒಂದು ರೊಟೀನ್ ಇದೆ ನಿಮಗೆ. ಹೋಗ್ತೀರಾ ಮನೆಗೆ, ದಿನಾ ಸ್ಟ್ರಾಟಜಿ ಮಾಡ್ತೀರಾ. ಸಾಧ್ಯವೇ. ಇವತ್ತು ಹೊಸದಾಗಿ ಏನು ಮಾಡೋಣ, ಹೊಸ ಕಂಪ್ನಿನ ನೆಕ್ಸ್ಟ್ ಲೆವೆಲ್ ತೊಗೊಳೋದು, ದಿನ ಸ್ಟ್ರಾಟಜಿ ಬರೋ ಸ್ಟ್ರಾಟಜಿನೇ ಅಲ್ಲ ಅದು. ಕರೆಕ್ಟ್. ಸ್ಟ್ರಾಟಜಿ ಅಂದರೆ ಏನು, ಒಂದು ಸರಿ ಸ್ಟ್ರಾಟಜಿ ಮಾಡಿ ಅದನ್ನು ಕಂಟಿನ್ಯೂಸ್ ಆಗಿ 6 ತಿಂಗಳು, ವರ್ಷ ರನ್ ಮಾಡಿ ಆಮೇಲೆ ಏನಾದರೂ ಟ್ಯೂನ್ ಮಾಡೋಣ ಅನ್ನೋದು ಸ್ಟ್ರಾಟಜಿ. ದಿನ ಮಾಡಿದ್ರೆ ಸ್ಟ್ರಾಟಜಿನೇ ಆಗಲ್ಲ. ಹೌದೌದು. ಸೊ ಏಮ್ ಥಿಂಗ್, ಒಂದು ಪ್ರಾಸೆಸ್ ನಾವು ಎಸ್ಟಾಬ್ಲಿಷ್ ಮಾಡಿ ರಿಲೀಜಿಯಸ್ ಆಗಿ ಕನ್ಸಿಸ್ಟೆಂಟಾಗಿ ಫಾಲೋ ಮಾಡಿದಾಗ ಆ ರಿಸಲ್ಟ್ ಬಂತು. ಸೊ ಟೈಮ್ ಸೈಕಲ್ಸ್ ಗ್ಲೋಬಲಿ ವರ್ಕ್ ಆಗುತ್ತೆ. ಸೊ ಖಂಡಿತವಾಗಿ ಇವುಗಳ ಈ ಟೈಮ್ ಸೈಕಲ್ ಅನ್ನೋ ಬಗ್ಗೆ ಸಾಕಷ್ಟು ಉತ್ತಮವಾದ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಅಂದರೆ ಇದು ಕೇವಲ ಭಾರತಕ್ಕೆ ಮಾತ್ರ ಸೀಮಿತ ಆಗಿರುವಂತಹ ಒಂದು ಸಿಸ್ಟಮ್ ಅಲ್ಲ ಅನ್ನುವಂಥದ್ದು. ಸೊ ಈ ಗ್ಲೋಬಲ್ ಫಿನಾಮಿನಾ ಅನ್ನುವಂಥದ್ದು. ಸೊ ಹಾಗಾಗಿ ನಮ್ಮ ವೀಕ್ಷಕರಿಗೆ ಇದು ಬಹಳ ಉಪಯುಕ್ತ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಇಷ್ಟೊಂದು ವ್ಯಾಲ್ಯುಬಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ. ಜೊತೆಗೆ ನಿಮ್ಮ ಕಮೆಂಟ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.